ಮತ್ತು ಇನ್ನೊಂದು ಮಾತು ಹೇಳ್ತೀವಿ, ಸಾಮಾನ್ಯ ಶಿಕ್ಷಕರು ಬೈತಾರೆ ನಾನು ಹೇಳಿದಾಗ, ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತಾರೆ. ಬ್ಲ್ಯಾಕ್ ಮೇಲು ವೈಟ್ ಮೇಲು ನಾವು ಮಾಡೋದೇ ಹಾಗೆ. ದಯವಿಟ್ಟು ನಾನು ನೀವು ಅಟೆನ್ಷನ್ ಕೊಟ್ಟು ಕೇಳಬೇಕಿದ್ದನ್ನು. ಯಾಕಂದರೆ ಪಾಠ ನೀವು ಕಲಿಸುವಂಥ ಸೈನ್ಸ್ ಆಗಲಿ, ಸೋಷಿಯಲ್ ಸೈನ್ಸ್ ಆಗಲಿ, ಗಣಿತ ಆಗಲಿ, ಇಂಗ್ಲೀಷ್ ಆಗಲಿ, ಪರೀಕ್ಷೆ ಮುಗಿದು 3 ತಿಂಗಳಿಗೆ ಮಕ್ಕಳು ಮರೆತು ಹೋಗ್ತಾರೆ. ನಾವು ಮಕ್ಕಳಿಗೆ ಸಂಸ್ಕೃತಿ ಇಲ್ಲ, ಹುಡುಗರು ಸಂಸ್ಕೃತಿ ಇಲ್ಲ ಅಂತ ಬೈತೀವಲ್ಲ, ದಯವಿಟ್ಟು ಬೈಬೇಡಿ. ನಿಮಗೆ ಸಂಸ್ಕೃತಿ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು, ನಾವು ಕೊಟ್ಟರೆ ಮಕ್ಕಳಿಗೆ ಇರುತ್ತೆ, ಇಲ್ಲದ್ರೆ ಇರಲ್ಲ. ನಾನು ಪ್ರತಿ ವರ್ಷ ಪಾಠ ಮಾಡೋದಕ್ಕೆ ಅಮೇರಿಕಕ್ಕೆ ಹೋಗ್ತೀನಿ. ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆಯೂ ಹೋಗ್ತೀನಿ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತಿದೆ, ಬರ್ಕ್ಲಿ ಅಂತ, ನಮ್ಮ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಅಲ್ಲಿ ಒಂದು ಪಾಠ ಇತ್ತು ನಂದು. ಲೆಕ್ಚರ್ ಮುಗಿಸಿ ಹೊರಗಡೆ ಬಂದೆ. ಎದುರಿಗೆ ಒಂದು ಚೇರ್ ಮೇಲೆ ಒಬ್ಬರು ಹೆಣ್ಮಗಳು ಕೂತಿದ್ರು. ಮುಖ ಸ್ವಲ್ಪ ಏನೋ ಪರಿಚಯದ ಮುಖ ಅನ್ನಿಸ್ತು, ಭಾರತೀಯ ಮುಖ ಅದು. ಆಕೆ ನಿಂತ್ಕೊಂಡು ನಮಸ್ಕಾರ ಸರ್ ಅಂದು ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಯಾರು ನೀವು ಗೊತ್ತಾಗಲಿಲ್ಲ ನನಗೆ ಅಂದೆ. ಸರ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಸರ್ 30 ವರ್ಷದ ಹಿಂದೆ, ಪ್ರೇಮ ಅಂತ ನನ್ನ ಹೆಸರು ಸರ್ ಅಂದೆ. ಪ್ರೇಮ ಭಾಳ ಸಾಮಾನ್ಯ ಹೆಸರು, ಇದು ಎಲ್ರಿಗೂ ಭಾಳ ಮಂದಿ ಇರ್ತಾರೆ. ಪ್ರೇಮ ಅಂದರೆ ನಾವು ಸಾಮಾನ್ಯವಾಗಿ ಮೇಷ್ಟ್ರು ಯಾವ ಬ್ಯಾಚು ಅಂತ ಕೇಳೋದು. ಬ್ಯಾಚ್ ಅಂದರೆ ಏನು? 89, 84, 18 ಬ್ಯಾಚ್ ಅಲ್ಲ ಅದು. ಮೇಷ್ಟ್ರುಗಳು ತರಗತಿಯಲ್ಲಿ ಅತ್ಯಂತ ಬುದ್ಧಿವಂತರಾದವ್ರನ್ನ, ಅತ್ಯಂತ ಉಡಾಳರನ್ನ ಮಾತ್ರ ಚೆನ್ನಾಗಿ ನೆನಪಿಟ್ಟಿರ್ತಾರೆ, ನಡುವಿನವ್ರು ಮರೆತು ಹೋಗ್ಬಿಡ್ತಾರೆ. ಯಾವ ಬ್ಯಾಚ್ ಒಂದು ನಿನ್ನ ಜೊತೆಗೆ ಯಾರಿದ್ರು ಅಂತ. ಅವಳಿಗೆ ಅಂದ್ಲು, ಸರ್ ಸುಮಾ ನಾನು ಇದ್ವಲ್ಲ ಸರ್ ಅಂದರು. ಓ ಗೊತ್ತಾಯ್ತು ಬಿಡು ಅಂದೆ. ಸುಮಾ ಮತ್ತು ಪ್ರೇಮ ಅಕ್ಕ ತಂಗಿಯವರು, ಅವಳಿ ಜವಳಿಗಳು, ಒಂದೇ ಥರ ಇದ್ದವ್ರು. 3 ವರ್ಷ ನಾನು ಕಾಡ್ಬಿಟ್ಟಿದ್ದಾರೆ. ಕೊನೆವರೆಗೂ ಪ್ರೇಮ ಯಾರು ಸುಮಾ ಯಾರು ಗೊತ್ತಾಗಲಿಲ್ಲ ನನಗೆ, ಆ ಥರ ಇದ್ರು ಅವರು. ಆದರೆ ಪ್ರೇಮ ಯಾವಾಗಲೂ ಅಭ್ಯಾಸದಲ್ಲಿ ಬಂದು. ಆಕೆ ಪ್ರೇಮ ಇಲ್ಲೇನು ಮಾಡ್ತೀಯಮ್ಮ ಅಂತ ಕೇಳಿದೆ. ಬರ್ಬೇಕು ಸರ್ ನನ್ನ ಜೊತೆಗೆ ಅಂತ ಕೈ ಹಿಡಿದು ಎಳ್ಕೊಂಡು ಹೋದ್ಲು. ನಾನು ಎಲ್ಲಿಗೆ ಹೋಗ್ತಾಳೆ? ಎಳ್ಕೊಂಡು ಹೋದ್ಲು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋದ್ಲು. ನಾನು ಆ ಡಿಪಾರ್ಟ್ಮೆಂಟಲ್ಲಿ ರಿಸರ್ಚ್ ಮಾಡಿಲ್ಲ, ಪಾಠ ಮಾಡಿಲ್ಲ. ಅಲ್ಲಿ ಹೋದಾಗ ಒಂದು 50 ಜನ ಮೇಷ್ಟ್ರು ಕೂತಿದ್ದಾರೆ, ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ, ಎಲ್ಲ ಬೇರೆ ಬೇರೆ ದೇಶದ ಪ್ರೊಫೆಸರ್ಸ್ ಕೂತಿದ್ದಾರೆ. ಈ ಹೆಣ್ಮಗಳು ನಾನು ಕರ್ಕೊಂಡು ಹೋಗ್ಬಿಟ್ಟು, ನಾನು ಹೇಳ್ತಿದ್ದಲ್ಲ, ಐ ವಾಸ್ ಟೆಲ್ಲಿಂಗ್ ಅಬೌಟ್ ಮೈ ಟೀಚರ್, ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹಿ ಈಸ್ ಮೈ ಟೀಚರ್. ನನಗೆ ಆಶ್ಚರ್ಯ. ಆ ಹುಡುಗಿ ಹೇಳ್ತಾ ಇದ್ದಾಳೆ, ಸರ್ ನೆನಪಿದೆಯಾ ಸರ್, ಒಂದು ದಿವಸ ನೀವು ಮೆಟ್ಲು ಇಳಿದು ಬರ್ತಾ ಇದ್ರಿ, ನಾನು ನಿಂತಿದ್ದೆ, ಯಾಕೆ ಪ್ರೇಮ ಡಲ್ಲಾಗಿ ಕಾಣಿಸ್ತೀಯಾ, ಚಿಂತೆ ಆಗಿದೆ ಏನಾದರೂ ಅಂತ ಕೇಳಿದ್ರಿ. ನಾನು ಹೇಳಿದೆ, ಸರ್ ನನಗೆ ಥರ್ಮೋಡೈನಮಿಕ್ಸ್ ಅರ್ಥ ಆಗ್ತಾ ಇಲ್ಲ ಸರ್ ಅಂದೆ. ಬಾಬಾ ಅದು ಕರ್ಕೊಂಡು ನಿಮ್ಮ ಚೇಂಬರಿಗೆ ಕರ್ಕೊಂಡು ಹೋದ್ರಿ, ದಿನನಿತ್ಯದ ಉದಾಹರಣೆ ಕೊಟ್ಟು ನನ್ನ ಥರ್ಮೋಡೈನಮಿಕ್ಸ್ ಕಲಿಸಿದ್ರಿ ಸರ್, ಬಹಳ ಖುಷಿ ಆಯಿತು. ನಾನು MSc ಕೆಮಿಸ್ಟ್ರಿನೇ ಮಾಡಿದೆ. ಅಷ್ಟೇ ಅಲ್ಲ, ಅಮೇರಿಕಾದ ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ PhD ಕೂಡ ಮಾಡಿದೆ. ಈಗ ನಾನು ಮದುವೆ ಆಗಿದೆ, ನನ್ನ ಗಂಡ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ ಸರ್, ಈ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿದ್ದೀನಿ, 5 ವರ್ಷ ಆಯಿತು ಅಂತ ಹೇಳಿದ್ಲು. ಹೇಳಿಬಿಟ್ಟು ಅತ್ಯಂತ ಮುಗ್ಧತೆಯಿಂದ ಕೇಳಿದ್ಲಾಕೆ, ಸರ್ ನೆನಪಿದೆಯಾ ಸರ್ ನಿಮಗದು ಮೆಟ್ಲು ಇಳಿದು ಬಂದಾಗ ನಾನು ಕೇಳಿದ್ದು ಅಂತ. ಅದೇ ಇಲ್ಲಮ್ಮ ನೆನಪಿಲ್ಲ. ಈಗ ದಿನಕ್ಕೆ 10 ಬಾರಿ ಹತ್ತಿ ಇಳಿದು ಮಾಡ್ತೇನೆ ನಾನು, ಪ್ರತಿ ಸಲ ಯಾವುದೋ ಒಂದು ಮಗು ಇರುತ್ತೆ. ಆದರೆ ನನ್ನ ಸಂತೋಷ ಏನು ಪ್ರೇಮ ಅಂದರೆ, ನಾನು 10 ನಿಮಿಷ ನಿನ್ನ ಜೊತೆ ಕೂತ್ಕೊಂಡು ಥರ್ಮೋಡೈನಮಿಕ್ಸ್ ಕಲಿಸಿದ್ದು ನೀನು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ಕರ್ಕೊಂಬರ್ತದೆ ಅಂದರೆ ನನ್ನ ಜೀವನ ಯಾರಿಗಾದರೂ ಕೊಡ್ಬೋದಪ್ಪ. ನಾನು ದಯವಿಟ್ಟು ಈ ಮಾತನ್ನು ಯಾಕೆ ಘಟನೆ ಹೇಳಿದೆ ಅಂದರೆ, ನೀವು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡುವಾಗ 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಪ್ಲೇಗ್ರೌಂಡಲ್ಲಿ ಆಗ್ಬೋದು, ಅಥವಾ ಕ್ಲಾಸಿಗೆ ಹೋಗ್ಬೇಕಾದ್ರೆ ನಿಮ್ಮ ಪುಸ್ತಕಗಳಿಗೆ ಬಂದು ನನ್ನ ಮಗು ಬರ್ತಿರ್ತೀರಿ ನಿಮ್ಮ ಜೊತೆಗೆ, ಕ್ಲಾಸಿಂದ ಸ್ಟಾಫ್ ರೂಮಿಗೆ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಯಾವುದೋ ಮಗು ಬರುತ್ತೆ. ಮಾತಾಡುವಾಗ ತುಂಬ ಜವಾಬ್ದಾರಿಯಿಂದ ಮಾತಾಡಬೇಕು, ಪ್ರೋತ್ಸಾಹಕರವಾದ ಮಾತನಾಡಬೇಕು. ಆ ಮಕ್ಕಳು ಆ 10 ನಿಮಿಷ ನನ್ನ ಜೀವನ ಬದಲಾಯಿಸ್ತು ಅನ್ನೋ ಹಾಗಾಗಬೇಕು. ಆ ಶಕ್ತಿ ನಿಮ್ಮಲ್ಲಿದೆ, ಶಕ್ತಿನ ಬಳಸ್ಕೋಬೇಕಷ್ಟೇ. ಅದರಿಂದ ದಯವಿಟ್ಟು ಮಕ್ಕಳಿಗೆ ಆತ್ಮವಿಶ್ವಾಸ ಕೊಡಿ. ಮಕ್ಕಳು ಬಹಳ ದೊಡ್ಡವರು. ಇನ್ನೊಂದು ಗೊತ್ತಾ ವಿಚಿತ್ರ, ನಿಮ್ಮ ಕ್ಲಾಸಲ್ಲಿ ಕುಳಿತಿದಾರಲ್ಲ ಮಕ್ಕಳೆಲ್ಲ, ಇವರು ಮುಂದೆ ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ದ ಟ್ರಾಜಿಡಿ ಆಫ್ ದಿಸ್ ಈಸ್ ಐ ಡು ನಾಟ್ ನೋ ವೇರ್ ಅವರ್ ಸ್ಟೂಡೆಂಟ್ಸ್ ಗೋ. ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲದೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ಶಿಕ್ಷಕರು, ಪ್ರಾಂಶುಪಾಲರು ಇದ್ದೀರಿ, ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಇಟ್ಟುಬಿಡ್ಬೇಕು. ನಾನು ಇವತ್ತು ನಿಮ್ಮ ಮುಂದೆ ನಿಮ್ಮ ಹತ್ರ ಸಂವಾದ ಮಾಡ್ತೀನಿ, ನಾನು ಇಡೀ ವರ್ಷ ನಿಮ್ಮ ಜೊತೆಗಿರ್ತೀನಿ. ಆದ್ರೆ ಒಂದು ವಿಷಯ ನೆನಪಿಟ್ಕೋಬೇಕಾದದ್ದು, ಶಿಕ್ಷಣ ಎಂಥ ವಿಚಿತ್ರ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಅಂದರೆ, ನಾವು ಏನು ಕಲಿಸ್ಬೇಕು ಅಂತ ಗೊತ್ತಿಲ್ಲ ನಮಗೆ ಸರಿಯಾಗಿ, ಹೇಗೆ ಕಲಿಸ್ಬೇಕು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಾ? ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ವಿ, 15 ದಿವಸ ಪ್ರವಾಸಕ್ಕೆ ಹೋಗಬೇಕು ಮನೆ ಮಂದಿ ಎಲ್ಲ. ನಿಮ್ಮ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ ಪ್ರವಾಸಕ್ಕೆ ಹೋಗೋದಕ್ಕೆ. ಹೇಗೆ ಪ್ಯಾಕ್ ಮಾಡ್ತೀರಿ? ಸೂಟ್ ಕೇಸ್ ಒಳಗೆ ಏನು ಹಾಕ್ಕೋತೀರಿ? ಸೂಟ್ ಕೇಸ್ ಒಳಗೆ ಏನು ಹೋಗಬೇಕು ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲಿದೆ ಅಲ್ವಾ? ಈಗ ನಾನು ಡಿಸೆಂಬರ್ ತಿಂಗಳಲ್ಲಿ ಶಿಮ್ಲಾಕ್ಕೆ ಹೋಗಬೇಕಾದ್ರೆ ಅಥವಾ ಹಿಮಾಚಲ್ ಪ್ರದೇಶಕ್ಕೆ ಹೋಗಬೇಕಾದ್ರೆ ನಾನು ಟೀ ಶರ್ಟ್ ಹಾಕೊಂಡು ಹೋಗೋಕ್ಕಾಗತ್ತಾ? ಚಳಿ ವಿಪರೀತ.
ಅದಕ್ಕೆ ಸ್ವೆಟ್ರ್ ಇಟ್ಕೋಬೇಕು, ಮಫ್ಲರ್ ಇಟ್ಕೋಬೇಕು, ಅಯ್ಯೋ ಬೇಡಪ್ಪ ಕ್ಯಾಪ್ ಹಾಕ್ಕೋಬೇಕು, ಗ್ಲೌಸು, ಥರ್ಮಲ್ ಇದ್ರೆ ಒಳ್ಳೇದು, ಶೂಸ್, ಸಾಕ್ಸು, ಬೆಚ್ಚಗಿರ್ಬೇಕು. ಅದರಿಂದ ಬೆಚ್ಚಗಿನ ಬಟ್ಟೆಗಳನ್ನು ಹಾಕೋತೀರಿ, ಯಾಕಂದರೆ ಚಳಿ ಪ್ರದೇಶಕ್ಕೆ ಹೋಗ್ತಾ ಇದ್ದೀರಿ. ಮೇ ತಿಂಗಳಲ್ಲಿ ರಾಜಸ್ಥಾನಕ್ಕೆ ಹೋಗೋದಿದ್ರೆ ಅಯ್ಯೋ ಕರ್ಮ, ಲೈಟ್ ಟೀ ಶರ್ಟ್ ಇದ್ರೆ ಸಾಕಪ್ಪ, ಚಪ್ಪಲಿ ಇದ್ರೆ ಸಾಕು, ಹಾಕೊಳ್ಳೋಕೆ ಆಗಲ್ಲ, ವಿಪರೀತ ಕುದೀತಾ ಇದೆ, ಸೆಕೆ ಇರ್ತದೆ ಅಂತ. ಅಂದರೆ ಏನಾಯಿತು, ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದು ನಿಮ್ಮ ಸೂಟ್ ಕೇಸಲ್ಲಿ ಏನು ಹೋಗಬೇಕು ಅನ್ನೋ ತೀರ್ಮಾನ ಮಾಡುತ್ತೆ ಅಲ್ವಾ. ಈಗ ನಾನು ನಿಮ್ಮ ಪ್ರಶ್ನೆ ಕೇಳೋದಿದ್ದೇನೆ, ಈ ಮಕ್ಕಳ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ಈ ಮಕ್ಕಳ ಪ್ರವಾಸ ಇದೆಯಲ್ಲ, ಶಿಕ್ಷಣ ಅನ್ನೋ ಪ್ರವಾಸ, ಅವ್ರ ಸೂಟ್ ಕೇಸಲ್ಲಿ ಏನು ಹಾಕ್ಬೇಕು ನಾನು? ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಏನು ಹಾಕ್ಬೇಕು ಸೂಟ್ ಕೇಸ್ ಒಳಗೆ? ನನಗೆ ಖಾತ್ರಿ ಆಗಿದೆ. ಈಗ ನಾನು ಒಂದು 6 ತಿಂಗಳ ಕೆಳಗೆ ಲಂಡನ್ನಲ್ಲಿದ್ದೆ, ಅಲ್ಲಿಂದ ಪ್ಯಾರಿಸ್ಸಿಗೆ ಹೋಗಬೇಕು. ನೀವು ಕೇಳಬೇಕು ಮಕ್ಕಳು, ದೊಡ್ಡ ಟೀಚರ್ಸ್ ಕೇಳಬೇಕಿದೆ, ಅದ್ಭುತವಾದ ಪ್ರವಾಸ ಅದು. ಲಂಡನ್ನಿಂದ ಪ್ಯಾರಿಸ್ಗೆ ಹೋಗೋದಕ್ಕೆ ಸಮುದ್ರ ಕೆಳಗೆ ಒಂದು ಟನೆಲ್ ಮಾಡಿದ್ದಾರೆ, ಬಹಳ ಸುರಂಗ ಮಾಡಿದ್ದಾರೆ. ಟ್ರೈನ್ ಅಲ್ಲಿ ಹೋಗುತ್ತೆ, ನಿಮ್ಮ ತಲೆ ಮೇಲೆ ಸಮುದ್ರ ಇರುತ್ತೆ, ಕೆಳಗಡೆ ಸಡರಂತ ಹೋಗುತ್ತೆ, ಪ್ಯಾರಿಸ್ಸಿಗೆ ಹೋಗುತ್ತೆ ಟ್ರೈನು. ನನ್ನ ಹೆಂಡತಿ ಇಬ್ಬರು ಲಂಡನ್ ಕೂತ್ಕೊಂಡು ಟ್ರೈನಲ್ಲಿ. ಟ್ರೈನ್ ಹೊರಟು ಒಂದು ಅರ್ಧ ಗಂಟೆ ಆಗಿರಬೇಕು. ಒಂದಿಷ್ಟು ಜನ ಹುಡುಗರು ಹುಡುಗಿಯರು ಸರ ಓಡಿ ಬಂದರು ಕಂಪಾರ್ಟ್ಮೆಂಟಿಗೆ. ಎಲ್ಲರೂ ಈ ಬರ್ಮುಡಾ ಪ್ಯಾಂಟು, ಟೀ ಶರ್ಟು, ತಲೆಗೊಂದು ಕ್ಯಾಪು, ಹೆಗಲಿಗೊಂದು ಚೀಲ, ಟ್ರಾವೆಲರ್ ಬ್ಯಾಗ್ ಇರುತ್ತಲ್ಲ ಅದು ಹಾಕ್ಕೊಂಡಿದ್ದೆ, ಹ್ಯಾವರ್ ಸ್ಯಾಕ್ ಅಂತ ಹಾಕ್ಕೊಂಡು ಓಡಿ ಬಂದರು. ಎಲ್ಲರೂ ನಗ್ನಗ್ತಾ ಬಂದರು, ಅಲ್ಲಿ ಕೂತ್ಕೊಂಡ್ರು. ನಾನು ಬೇಗ ಸ್ನೇಹ ಮಾಡ್ಕೋತೀನಿ ಎಲ್ಲರ ಜೊತೆಗೆ. ಅಲ್ಲೊಬ್ಬ ಹೆಣ್ಮಗಳು ಕೇಳಿದೆ, ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದೆ. ಸೀಸಡ್ ಐ ಡೋಂಟ್ ನೋ ಅಂದ್ಲು. ಅಲ್ಲ ಇವನ ಟ್ರೈನಲ್ಲಿ ಕೂತಿದ್ದೀರಿ, ಹೊರಟಿದ್ದೀರಿ, ಎಲ್ಲಿ ಹೋಗ್ತೀನಿ ಗೊತ್ತಿಲ್ವಾ ಅಂತ. ಯಾಕೆಂದ್ರೆ ಏನು ಸಂಬಂಧ ಇಲ್ಲ, ಇಟ್ ಡಸಂಟ್ ಮ್ಯಾಟರ್. ಅದಕ್ಕೆ ಎಲ್ಲಿ ಹೋಗ್ತೀವಿ ಮುಖ್ಯ ಅಲ್ಲ. ನಾವು ಒಂದು 10 ಜನ ಇದ್ದೀವಿ, ಜಗತ್ತು ನೋಡಬೇಕು ಅಂತ ಹೊರಟವ್ರು. ನಾವು ಒಂದು ತೀರ್ಮಾನ ಮಾಡ್ತೀವಿ, 10 ದಿವಸ ರಜಾ ಸಿಕ್ಕಿದೆ, ಮೊದಲು ಪ್ಲ್ಯಾನ್ ಮಾಡೋದೇ ಇಲ್ಲ. ನಾವು 10 ಜನ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ಯಾವ ಮೊದಲನೇ ಟ್ರೈನ್ ಬರುತ್ತೋ ಹತ್ತು ಕೂತ್ಕೊಂಡ್ಬಿಡ್ತೀವಿ, ಕಡೆ ಸ್ಟೇಷನ್ಗೆ ಹೋಗ್ಬಿಡ್ತೀವಿ. ಜಗತ್ತು ನೋಡ್ತಾನೆ ಹೆಸರು ತೊಗೊಂಡು ಏನು ಮಾಡೋದು, ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಇಳ್ಕೊಂಡು ಎಲ್ಲರೂ ಬ್ಯಾಗಲ್ಲಿ ಸಾಮಾನು ಹಾಕ್ಕೊಂಡಿದ್ದೀವಲ್ಲ, 8 ದಿವಸ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ವಾಪಸ್ಸು. ಡೈರಿಯಲ್ಲಿ ಬರಿತೀವಿ ಯಾವ ದೇಶ ನೋಡ್ಕೊಂಡ್ಬಂದ್ವಿ ಅಂತ. ನಾನು ಕೇಳಿದೆ, ನಾನು ಸೂಟ್ ಕೇಸ್ ಒಂದು ಕಾಡ್ತಾ ಇತ್ತಲ್ಲ, ಸೂಟ್ ಕೇಸ್ ಪ್ಯಾಕ್ ಮಾಡೋದು, ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ಬ್ಯಾಗಲ್ಲಿ ಹೆಂಗೆ ಪ್ಯಾಕ್ ಮಾಡ್ಕೋತೀರಿ ನೀವು ಅಂತ ಕೇಳಿದೆ. ಅದರಲ್ಲೇನಿದೆ ಅಂದಕ್ಕೆ, 1-2 ಟೀ ಶರ್ಟ್ ಹಾಕ್ಕೊಂಡಿರ್ತೀವಿ ಸೆಕೆ ಇದ್ದರೆ, ಅದ್ರ ಜೊತೆ ಸ್ವೆಟ್ರು, ಕ್ಯಾಪ್ ಇಟ್ಕೊಂಡಿರ್ತೀವಿ, ಗ್ಲೌಸ್ ಇಟ್ಕೊಂಡಿರ್ತೀವಿ, ಸಾಕ್ಸ್ ಇಟ್ಕೊಂಡಿರ್ತೀವಿ, 2 ಇಟ್ಕೊಂಡಿರ್ತೀವಿ. ಚಳಿ ಆದರೆ ಅದನ್ನು ಹಾಕ್ಕೋತೀವಿ, ಬಿಸಿಲಾದರೆ ಇದನ್ನು ಹಾಕ್ಕೋತೀವಿ ಅಂದ್ಲು. ಹೌದಲ್ಲ, ನಮ್ಮ ಮಕ್ಕಳ ಬ್ಯಾಗು ಹಿಂಗೆ ಪ್ಯಾಕ್ ಮಾಡಬೇಕಲ್ಲ ನಾವು. ಅವರು ಚಳಿಗಾಲ ಬರಲಿ ಬೇಸಿಗೆ ಕಾಲ ಬರಲಿ ಅವ್ರನ್ನ ಕಾಪಾಡುವಂಥ ವಿದ್ಯೆ ಕೊಡಬೇಕು ನಾನು. ಹಾಗಾದ್ರೆ ಯಾವ ವಿದ್ಯೆ ಕೊಡಬೇಕು? ಇದು ನನ್ನ ಭಾಳ ಕಾಡಿದಂಥ ವಿಷಯ. ಇದು ನನಗನ್ಸೋದು ಆ ಮಕ್ಕಳಿಗೆ ಕೊಡಬೇಕಾದದ್ದು 3-4 ವಿಷಯ. ದಯವಿಟ್ಟು ನೀವು ಅಟೆನ್ಷನ್ ಕೊಟ್ಟು ಕೇಳಬೇಕಿದ್ದೀರ. ಯಾಕಂದರೆ ಪಾಠ ನೀವು ಕಲಿಸುವಂಥ ಸೈನ್ಸ್ ಆಗಲಿ, ಸೋಷಿಯಲ್ ಸೈನ್ಸ್ ಆಗಲಿ, ಗಣಿತ ಆಗಲಿ, ಇಂಗ್ಲೀಷ್ ಆಗಲಿ, ಪರೀಕ್ಷೆ ಮುಗಿದು 3 ತಿಂಗಳಿಗೆ ಮಕ್ಕಳು ಮರೆತು ಹೋಗ್ತಾರೆ. ಅಂದರೆ ಕಲಿಸ್ಬಾರ್ದು ಅಂತಲ್ಲ, ಚೆನ್ನಾಗೇ ಕಲಿಸಿ. ಆದರೆ ಅದು ತಿಳ್ಕೊಬೇಕಾದದ್ದು ಆ ವಿಷಯದ ಜೊತೆಗೆ ನೀವೇನು ಮೌಲ್ಯಗಳನ್ನು ಕಲಿಸ್ತೀರೋ ಆ ಜೀವನ ಪರ್ಯಂತ ಉಳ್ಕೊಳುತ್ತೆ. ಆ ಮಕ್ಕಳಿಗೆ ಮೌಲ್ಯಗಳನ್ನು ಹಾಕಿ ಸಂಸ್ಕೃತಿ ಕೊಡಿ. ಸಂಸ್ಕೃತಿ ಕೊಡೋದು ಯಾರು ಕೊಡಬೇಕು ಸ್ವಾಮಿ? ನಾವು ಮಕ್ಕಳಿಗೆ ಸಂಸ್ಕೃತಿ ಇಲ್ಲ, ಹುಡುಗರು ಸಂಸ್ಕೃತಿ ಇಲ್ಲ ಅಂತ ಬೈತೀವಲ್ಲ, ದಯವಿಟ್ಟು ಬೈಬೇಡಿ. ನಿಮಗೆ ಸಂಸ್ಕೃತಿ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು, ನಾವು ಕೊಟ್ಟರೆ ಮಕ್ಕಳಿಗೆ ಇರುತ್ತೆ, ಇಲ್ಲದ್ರೆ ಇರಲ್ಲ. ಆದ್ದರಿಂದ ನಾಳಿನ ಜನರು ತಯಾರು ಮಾಡಬೇಕಾದ್ರೆ ಯಾವ ಮೌಲ್ಯಗಳನ್ನು ಹಾಕಬೇಕೋ ಆ ಮೌಲ್ಯಗಳನ್ನು ಇವತ್ತು ಹಾಕಬೇಕು. ಇನ್ನೊಂದು ಭಾಳ ಮುಖ್ಯ ವಿಷಯ, ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ. ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ಲೇಖನ ಬರೆದು ತಿಳಿಸೋಕ್ಕಾಗಲ್ಲ. ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗ್ತದೆ. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ದೇ ಆರ್ ಡೆಮಾನ್ಸ್ಟ್ರೇಟೆಡ್. ನಿಮ್ಮ ಮಕ್ಕಳು ಸರಿಯಾಗಿ ಕ್ಲಾಸಿಗೆ ಬರಬೇಕು ಅಂದರೆ ಮೊದಲು ನಾನು ಸರಿಯಾಗಿ ಹೋಗಬೇಕು. ಮಕ್ಕಳೇ ಎಲ್ಲ ಸರಿಯಾಗಿ ರೆಡಿ ಮಾಡ್ಕೊಂಡು ಬರಬೇಕು, ನಾನು ರೆಡಿಯಾಗಿ ಹೋಗಬೇಕು. ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು, ನಾನು ಪ್ರೀತಿಯನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಎಲ್ಲವನ್ನೂ ನಾನು ಮಾಡಬೇಕು. ಇಫ್ ಯು ವಾಂಟ್ ಯುವರ್ ಸ್ಟೂಡೆಂಟ್ಸ್ ಟು ಬಿ ಕೈಂಡ್, ಯು ಶುಡ್ ಬಿ ಕೈಂಡ್ ಫಸ್ಟ್. ಮತ್ತು ಇನ್ನೊಂದು ಮಾತು ಹೇಳ್ತೀವಿ, ಸಾಮಾನ್ಯ ಶಿಕ್ಷಕರು ಬೈತಾರೆ ನಾನು ಹೇಳಿದಾಗ, ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತಾರೆ. ಬ್ಲ್ಯಾಕ್ ಮೇಲು ವೈಟ್ ಮೇಲು ನಾವು ಮಾಡೋದೇ ಹಾಗೆ. ನನ್ನ ಮಾತು ತುಂಬ ಸುಲಭ ಇದೆ. ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ನೀವು ಪಾಠ ಮಾಡಿದರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಮನೇಲಿ. ಅಲ್ಲಿ ಖೋತ ಆದರೆ ಇಲ್ಲೂ ಖೋತ ಆಗುತ್ತೆ. ಯಾಕಂದರೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದಾಗ ಬೇಡ್ಕೊಳ್ಳಲ್ವಾ, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಕರು ಸಿಗಲಪ್ಪ, ಒಳ್ಳೆ ಟೀಚರ್ ಸಿಗಲಿ ಅಂತೇನು ಬೇಡ್ಕೋತೀರಿ. ಆ ಮಕ್ಕಳ ತಂದೆ ತಾಯಿನೂ ಹಾಗೆ ಬೇಡ್ಕೊಂಡಿದ್ದಾರೆ. ಆ ಪ್ರಾಮಾಣಿಕತೆಯಿಂದ, ಪ್ರೀತಿಯಿಂದ ಮೌಲ್ಯಗಳನ್ನು ಹಾಕಿ ಮೊದಲೇದು